ಗೈಸ್ ಎಲ್ಲ ನೋಡ್ತಿದ್ದೀರಲ್ಲ, ಎಲೆಕ್ಟ್ರಿಕ್ ಗಾಡಿ ಏನಕ್ಕೆ ತಗೋಬಾರ್ದು ಅಂತ ಅನ್ಬಿಟ್ಟು ನೋಡಿ ಇದೇ ಕತೆಗೆ. ಹೋಗಿ ಸಿಟಿಗೆ ಒಂದು ರೌಂಡ್ 3 ಕಿಲೋಮೀಟರ್ ಎಕ್ಸ್ಟ್ರಾ ಓಡಿಸ್ತಂತ ಈಗೆಲ್ಲ ಸುತ್ತೋಣಂಗೆ ಆಗೈತೆ. ಈ ಗಾಡಿ ಒಂದ್ಸರಿ 40ರಲ್ಲಿ ಹತ್ತಿರ್ಲಿಲ್ಲ, ನಾವು ಹತ್ತಿಸ್ಬಿಟ್ಟಿದೀವಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಚೇತು ಹುಷಾರು. ಈ ತರ ಪಜಿನಿ ಕೊಡಬಾರ್ದು ಅಂತ ಅಂದ್ಬಿಟ್ಟೆ ಎಲೆಕ್ಟ್ರಿಕ್ ಗಾಡಿಗಳನ್ನೆಲ್ಲ ತಗೋಬಾರ್ದು ಅನ್ನೋದು. ಇಲ್ಲ ಎಕ್ಸ್ಟ್ರಾ ಬ್ಯಾಟ್ರಿ ಮಡಿಕೆ ಓಡಾಡ್ಬಿಡಿ. ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೀನಿ. ಸುಮ್ಮನೆ ಹೋಯ್ತಿದ್ದನ್ನ ನಾನೇ ಕರ್ಕೊ ಹೋದೆ ಚಂದನ. ಗೈಸ್ ಈಗ ನೋಡ್ತಿದ್ದೀರಲ್ಲ, ಈ ರೋಡಲ್ಲಿ ಹೆಂಗ್ ಟೋ ಮಾಡ್ತೀವಿ ಅನ್ನೋದೇ ಟಾಸ್ಕು. ಮೀಟರ್ ಬೇಕು, ಮೀಟರ್ ಅಣ್ಣ ಫುಲ್ ಶಿವರಾಜ್ ಕುಮಾರ್ ಸ್ಟೈಲ್ ಹೋಯ್ತಾರೆ. ಈಗ 60 ನನಗೆ ನೋವಿದೆ, ಸತ್ಯವಾಗ್ಲೂ ನೋವಿದೆ. ನಾನು ಇಲ್ಲ ಅಂತ ಹೇಳಲ್ಲ. ನಾನು ಏನ್ ತಪ್ಪು ಮಾಡಿದ್ದೆ? ನಾನು ಏನು ತಪ್ಪು ಮಾಡಿಲ್ಲ. ಆದ್ರೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನೋಡ್ಕೊಳ್ಳಿ, ಎಲ್ಲ ಚೀಟಿ ಆರ್ಸಿ ತಗೊಂಡು ಹುಡುಗಿರ್ ಕರ್ಕ ಸುತ್ತಾಡಿದ್ರೆ ನಾವು ಇಲ್ಲಿ ಎಲೆಕ್ಟ್ರಿಕ್ ಬೈಕ್ ಸುತ್ತಾಡಂಗೆ ಆಗೈತೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಮ್ಮ ಮಿಡಲ್ ಕ್ಲಾಸ್ ಲೈಫ್ ಎಷ್ಟು ದೊಡ್ಡ ಗಾಡಿ ತಗೊಂಡ್ರೆ ಮೈಲೇಜ್ ಪೆಟ್ರೋಲ್ ಹಾಕ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮನೇಲಿ ನಿಲ್ಸ್ಬಿಟ್ಟು ಬರ್ತೀವಿ. ಇನ್ನು ಈ ಥರದ ಗಾಡಿಗಳು ತಗೊಂಡ್ರೆ ಚಾರ್ಜ್ ಮಾಡ್ಕೊಳ್ಳಿ ಹಿಂಗೆ ಸಾಯಿಸ್ತಾರೆ. ಏನು ಮಾಡೋಕ್ಕಾಗಲ್ಲ. ಈಗ ಹೆಂಗ್ ಹೋಗ್ಬೇಕು? ಒಂದ್ ರಸ್ತೆಲೆ ಸೀದಾ ವಾಪಸ್ ಹೋಗ್ಬಿಟ್ಟು ಲೆಫ್ಟ್ ಟರ್ನ್ ಆದ್ರೆ ಅಲ್ಲೊಂದು 4 ಬರ ಸಿಗ್ತದೆ, ಅದನ್ನ ಹತ್ಬಿಡ್ಬೇಡಿ. ಅದರಿಂದ ರೈಟ್ ಟರ್ನ್ ಆದ್ರೆ ಮೇನ್ ರೋಡ್ ಇದು. ಬಾಯ್ ಏನೂ ಆಗಲ್ಲ, ಟವ್ ಮಾಡ. ನಡಿ ತಳ್ಕೊ ಗೈಸ್. ಮೇನ್ ರೋಡಲ್ಲೆಲ್ಲ ತಳ್ಕೊಂಡು ಟವ್ ಮಾಡ್ತಿದ್ದೀವಿ. ತಳ್ಬಿಟ್ಟು ಕಾಲೆತ್ಕೋ. ಸಿಗ್ನಲ್ ಬಗ್ಗೆ ತಲೆ ಕೆಡ್ಸ್ಕೊಬಿಡಿ. ಹಿಂಗೆ ಹೋಗಂಬ, ಫೈನ್ ಬೀಳಲ್ಲ. ಬಾ ನಾನು ಕರ್ಕೊಯ್ತೀನಿ ಲೆಫ್ಟಿಂದ. ಸಣ್ಣ ಸಿಗ್ನಲ್ ಫೈನ್ಗೆ ಎದುರ್ಕೊಂಡು ಕೋಟಿ ಕೊಡ ಗಾಯ್ಸ್. ಇವನು ಒಂದಿನ ಕೋಟಿನೂ ಕೊಡಿಸ್ತಿಲ್ಲ. ಇಲ್ಲ ನೋಡಿ, ಏನು ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನ್ ಬೇಕಾದೇನು ಬೇಡದ. ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ನೋಡಿ ಗೈಸ್, ಯಾರು ನಮ್ ಕಷ್ಟ ಅರ್ಥ ಮಾಡ್ಕತಿಲ್ಲ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ನಮ್ಮಂತ ಬಡವ್ರ ಬಗ್ಗೆ ಕಷ್ಟ ಅರ್ಥ ಮಾಡ್ಕೊಳ್ಳೋರು ಯಾರು ಇಲ್ವೇ ಇಲ್ಲ ಈ ದೇಶದಲ್ಲಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಮ್ಮ ವರ್ಷ ಕೊನೆಗೆ ಅರ್ಥ ಮಾಡ್ಕೊ ಬಂದ. ದರ್ಶನ್ಗಂತೂ ಒಳ್ಳೆ ಹುಡುಗಿ ಫ್ಯಾನ್ಸ್ಗಳವ್ರೆ. ಅದಕ್ಕೆ ಹೋಗಿದ್ದು ವಾಪಸ್ ಬಂದ, ಎಲ್ಲರೂ ಡ್ರಾಪ್ ಮಾಡ್ಬಿಡು. ನಮ್ಮ ಜೀವನ ನೋಡಿ, ನಾನು ಇಲ್ಲಿ ಲೆಫ್ಟ್ ಭಾಗ ಚೇತ ತಳ್ಕೊಬಿಡು. ಇಲ್ಲಿ ಗಂಟ ಹೆಂಗ್ ಹೋಯ್ತಾನೆ ನೋಡು, ಶಿವರಾಜ್ ಕುಮಾರ್ ತರ ಅಣ್ಣ. ಏನು ಆಗಿಲ್ಲಪ್ಪ. ಹಿಂಗೆ ಹೊಡ್ಕ, ಹಿಂಗ ಕಡಿ, ಹಿಂಗ ಇಲ್ಲಿಗೆಲ್ಲ ಕ್ಯಾಮ್ರಾ ಇರೋದು ಏನಾಗಲ್ಲ ನೋಡಿ. ಈ ಥರ ಜೀವನನೆಲ್ಲ ಬದುಕ್ತೀವಿ ನಾವು ಹಿಂಗೆ ರೋಡಲ್ಲಿ. ಪಾಪ
ವಾ ಹಂಗಂತವನಲ್ಲವ. ಹಾಂ ಹಿಂಗೆ ಹೋಗಂಬ ಗಾಯ್ಸ್. ನೋಡಿ ಈ ಥರ ಬದುಕನೆಲ್ಲ ಬದುಕ್ತಾ ಇದೀವಿ ನಾವು. ಇಲ್ಲೆಲ್ಲೂ ಪೊಲೀಸ್ ಹಿಡಿಯಲ್ಲ ತಾನೆ ಚೇತು? ಕನ್ಫರ್ಮ್ ತಾನೆ? ಆಮೇಲೆ ವರ್ಷ ಹತ್ಬಿಡ್ತಾನೆ ಅಷ್ಟೇ. ಇವತ್ತೊಂದು ಟಾಸ್ಕ್ ಹೆಂಗೆ ಕಂಪ್ಲೀಟ್ ಮಾಡ್ತೀವಿ ಅನ್ನೋದೇ ಮುಖ್ಯ. ಮುಂದೆ ನಡಿ JCB ಮೇಲೆ ಹಾಕ್ಸ್ಬಿಟ್ಟು ಹೊಂಟಾಗ ಮಾತಾಗಿ ಅಣ್ಣ ಅಲ್ಲಿ ಗಂಟು ಬಿಟ್ಬಿಟ್ಬಿಡೋಣ ಅಂತ. ಎಲ್ಲಿ? ಹಾಂ ಒಂದ್ಮೇಲೆ ಹೋಗ ನಡಿ. ಪೊಲೀಸ್ ಹಿಡಿಯಲ್ಲ ಅಂದ್ರ ಏನು ಪ್ರಾಬ್ಲಮ್ ಅದು? ಒಂದ್ಮೇಲೆ ಹೋದ್ರ ಸಿಗ್ನಲ್ ಹಾಕ ಹೋಗೋದಷ್ಟೇ. ಅದು ಕುಂತ್ಕೋ ಚೇತು. ನೀವು ಹೋಗೋ ಅಷ್ಟರಲ್ಲಿ ಸಿಗ್ನಲೇ ಮುಗ್ದೈತ. ಈ ಥರ ಎಲ್ಲ ಟವ್ ಮಾಡ್ಕೊಂಡು ಎಲ್ರಿಗೂ ಹೆಲ್ಪ್ ಮಾಡ್ತಾ ಇದ್ದೀನಿ. ನನಗೆ ಒಳ್ಳೆ ಹುಡುಗಿ ಸಿಕ್ಕಲಿ ಅಂತ ಯಾರೂ ಹಾರೈಸ್ಬೇಡಿ. ಫುಲ್ಲು ಸಕ್ಸಸ್ ಆಗಲಿ ನನ್ನ ಯೂಟ್ಯೂಬ್ ಚಾನಲ್ ಅಂತ ಅಂದ್ಬಿಟ್ಟು ಹಾರೈಸಿ ಸಾಕು. ಹುಡುಗಿ ಸಿಕ್ಕದೇ ಇರೋ ಪರವಾಗಿಲ್ಲ. ಚಾನಲ್ ಸಬ್ಸ್ಕ್ರೈಬ್ ಆದ್ರೆ ಸಾಕು. ಬರೀ ಡೌಗಳು ನಿಂದ. ಅದೆಲ್ಲ ಬೇಡ. ಅದೆಲ್ಲ ನಮ್ಮ ಚಾನಲ್ ರೆಪ್ಯುಟೇಷನ್ ಚಾನಲು. ಆ ಥರ ಎಲ್ಲ ಮಾತಾಡ್ಬಾರ್ದು. ಬಾಬಾ ಮುಂದೆ ಹೋಯ್ತೀನಿ ಎಷ್ಟು ಕಾಲ ಅವ್ನು ಹೋಯ್ತಾನೆ. ರೆಡಿ ಅವ್ನು ಬಾಕಿ ನೋಡಿ ಲಾಯರ್ ಈ ಥರ ಎಲ್ಲ ಇಷ್ಟಪಟ್ಟು ಯಾವ ಥರ ಬರ್ತಾರೆ. ಇಲ್ಲಿ ಕ್ಲಾಸ್ ಮಾಡಿ ಕಾಸು ರೈಟ್. ಆಮೇಲೆ ಯಾರು ಡಿಬೇಟ್ ಕ್ಲಾಸ್ ಮಾಡ್ಬೋದು ಮುಂದೆ ಹೋಗ ಮುಂದೆ ಇಲ್ಲ 150 ರೂಪಾಯಿ ಹೊಡ್ಸಲ್ವ ನೀನು? ಕೇಳಿ ಇದ್ದಿದ್ದಿಲ್ಲ RCB ಯಾರು ಕಟ್ಟು ಅಂದಿದ್ದು? ಇಷ್ಟು ದಿನ ಗೆದ್ದದಂದ್ರೆ ಇವತ್ತು ಸೋಲುತ್ತೆ ಅಂತ ಫಿಕ್ಸ್ ಆಗ್ಬೇಕು ನೀನು. RCB ಇಷ್ಟು ದಿನ ಗೆದ್ದದ ಅನ್ಕೊಳ್ಳೋದ್ಮೇಲೆ ಇವತ್ತು ಹೋಯ್ತು ಅಂತ ಕನ್ಫರ್ಮ್ ಅನ್ಕೋಬೇಕಾಗಿತ್ತು. ಗುರು ಇದು RCB ಗೆದ್ದ ಸೋತ ನನಗಂತೂ ಗೊತ್ತಿಲ್ಲ. ಒಟ್ಟಲ್ಲಿ ಅಂಕಲ್ ಮಕ್ಕಳು ಕೊಡದ್ರಲ್ಲ ಅದಂತೂ ನನ್ ಖುಷಿ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಯಾವನ್ ಏನಾರು ಕೊಟ್ಕೊಳ್ಳಿ, ನಮ್ಗಂತೂ ಗೆದ್ರು ಸೋತ್ರು ಅಂಕಲ್ ಮಕ್ಳಿಗೆ ಹೇಳೋದಂದ್ರೆ ಈ ಸಲ ಕಪ್ ನಮ್ದೆ. ಲೇ ಅವ್ನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಹೌದಾ? ಇಲ್ಲಿ ಒಂದೇ ಮುಟ್ಬಿಟ್ಟು ಬರ್ತಾ ಇದೀವಿ. ಎಷ್ಟು ರಿಸ್ಕ್ ಗೊತ್ತಾ ಗಾಡೀಲಿ. ಚಾರ್ಜ್ ಖಾಲಿ ಆದ್ಮೇಲೆ ಏನು 10 ನಿಮಿಷ 5 ನಿಮಿಷಕ್ಕೂ ಆಗಲ್ಲ. ಅದಕ್ಕೆ ಪೆಟ್ರೋಲ್ ಗಾಡಿ 5 ನಿಮಿಷಕ್ಕೆ ಹೋಗಿ ಪೆಟ್ರೋಲ್ ಬಂಕ್ನಲ್ಲಿ ಹಾಕ್ಸ್ಕೊಂಡು ಬರ್ಬೋದು. ಎಲ್ಲಾದ್ರೂ ಪೆಟ್ರೋಲ್ ಬಂಕ್ ಇರುತ್ತೆ. ಅದಕ್ಕೆ ಚಾರ್ಜರ್ ಎಷ್ಟು ನೋಡೋಣವ, ಚಾರ್ಜ್ ಆಗೋವರೆಗೆ ಎಲ್ಲಿರವ. ಅದಕ್ಕೆ ಆಲ್ಮೋಸ್ಟ್ ಚಾರ್ಜಿಂಗ್ ಬೈಕ್ಗಳನ್ನ ಅವಾಯ್ಡ್ ಮಾಡಿ. ನೀವು ಒಂದು ಪಕ್ಷ CNG ಎಳಿಬೇಕಾದ್ರೆ CNG ಅದೊಂದು ಸ್ವಲ್ಪ ಬೆಟರು. ಈಗ ಆ ಗಾಡಿನ ಎಲ್ಲೂ ತಗೊಂಡು ಓಡಾಡ್ಸೋಕ್ಕೆ ಆಗಲ್ಲ. ಅವನು ಬರೀ 50 ಕಿಲೋಮೀಟರ್ ರೇಂಜ್ ಅಷ್ಟೇ. ಅದು ಎಲ್ಲ ಪೊಕ್ಕೆ ತಗೊಂಡು ಪಟ ಹಾಕ್ಬೇಕು ಮುಂದೆ ಮಕ್ಕಳ. ಅದಕ್ಕೋಸ್ಕರನೇ ಎಲ್ಲ ಈ ಪೆಟ್ರೋಲ್ ಗಾಡಿಗಳು ಕೊಡೋ ಅಂತ ಮಜಾ ಯಾವುದು ಕೊಡಲ್ಲ. ಮೊಬೈಲ್ ಆಗಲಿ ಗೇರ್ ಆಗಲಿ ಯಾವುದೇ ಆದರೂ ಅಷ್ಟೇ. ಕೊನೆಗೆ ಎಕ್ಸಲ್ಲು 50cc ಬೈಕು ಕೊಡ್ತವೆ. ಅಷ್ಟೊಂದು ಕ್ರೇಜ್ನ ಎಲ್ಲರೂ ಹೋಗಿ ಒಂದು 50 ರೂಪಾಯಿಗೋ 20 ರೂಪಾಯಿಗೋ 30 ರೂಪಾಯಿಗೋ ಹಾಕ್ಸ್ಕೊಂಡ್ರೆ ಪೆಟ್ರೋಲ್ನ ಮುಗೀತು. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ? ಈ ಚಾರ್ಜಿಂಗ್ ಬೈಕ್ಗಳಿಗೆ ಬೇಕಾದ್ರೆ ಒಂದು 1 ಅವರ್ ಹಾಫ್ ಆನ್ ಅವರ್ ಆದರೆ ನೋಡವ. ಅದಕ್ಕೇನು 8 ಅವರೇ ಹಾಕ್ಬೇಕನ್ಸುತ್ತೆ ಚಾರ್ಜ್ನ. 8 ಅವರ್ ಹಾಕಿದ್ರು 50 ಕಿಲೋಮೀಟರ್ ಕೊಡುತ್ತೆ ಅದಷ್ಟೇ. ಈಗ ಅವ್ರ ಊರಿಗೆ ಹೋಗೋವರೆಗೆ ನಮಗೆ ತಲೆ ಕೆಟ್ಟೋಗಿತ್ತು. ಒಂದು ಮೇಲೆಲ್ಲ ಹೋಗಿದ್ದೀವಿ. ಇವಾಗ ಬೇರೆ ಮಳೆ ಹನಿ ಬೇರೆ ಇಡ್ತೈತೆ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ವ್ಲಾಗ್ನ ಎಂಡ್ ಅಪ್ ಮಾಡೋ ಟೈಮ್ ಬಂತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಗೈಸ್. ಮತ್ತೆ ಸಿಗ್ತೀನಿ, ಮತ್ತೆ ಇನ್ಯಾವುದಾದ್ರು ಹೊಸ ಕಂಟೆಂಟ್ ಹುಡುಕೊಂಡು ಬರ್ತೀನಿ. ಥ್ಯಾಂಕ್ಸ್, ಬಾಯ್.